ಜ್ಞಾನ ವ್ಯಾಪಿಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಂತ ಎಸ್ಡಿಪಿಐ ಹಿಂದೂ ವಿರೋಧಿ ನಿಲುವನ್ನ ತಾಳಿದ ಎಸ್ಡಿಪಿಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ಬ್ಯಾನ್ ಆಗಿ ಎಸ್ಡಿಪಿಐ ಪಿಎಫ್ಐ ಹಾದಿಯಲ್ಲಿ ಸಾಗ್ತಾ ಇದೆಯಾ ಅನ್ನುವ ಅನುಮಾನಕ್ಕೆ ಈಗ ಕಾರಣ ಆಗಿರೋದು. ಯಾಕೆ ಅಂತ ಹೇಳಿದ್ರೆ ಎಸ್ಡಿಪಿಐನ ನಾಯಕರೊಬ್ಬರು ಆಡಿರುವಂತ ಮಾತು ಹಿಂದೂ ವಿರೋಧಿ ಹೋರಾಟಕ್ಕೆ ಧುಮುಕಿದ ಎಸ್ಡಿಪಿಐ ಜ್ಞಾನವ್ಯಾಪಿಯ ವಿರುದ್ಧ ಎಸ್ಡಿಪಿಐ ಪ್ರತಿಭಟನೆಯನ್ನ ಮಂಗಳೂರಿನಲ್ಲಿ ಮಾಡ್ತಾ ಇತ್ತು. ಜ್ಞಾನವ್ಯಾಪಿಯಲ್ಲಿ ಶೃಂಗಾರ ಗೌರಿಗೆ ಪೂಜೆಯನ್ನ ಮಾಡೋದಕ್ಕೆ ಜಿಲ್ಲಾ ನ್ಯಾಯಾಲಯ ಯಾವಾಗ ಆದೇಶವನ್ನ ಕೊಡ್ತೋ ಆ ಆದೇಶದ ವಿರುದ್ಧ ಹೋರಾಟ ಅನ್ನೋ ರೀತಿಯಲ್ಲಿ ನಿನ್ನೆ ನಡೆದಂತಹ ಹೋರಾಟ ಎಸ್ಡಿಪಿಐನ ಹೋರಾಟ. ಆ ಪ್ರತಿಭಟನೆಯಲ್ಲಿ ಎಸ್ಡಿಪಿಐನ ಮುಖಂಡರೊಬ್ಬರು ಆಡಿರುವಂತಹ ಮಾತು ಈಗ ಚರ್ಚೆಗೆ ವಿವಾದಕ್ಕೆ ಕಾರಣ ಆಗಿದೆ. ನಮ್ಮ ಹಕ್ಕುಗಳಿಗಾಗಿ ಬೀದಿಗಿಳಿಯಲು, ಜೈಲಿಗೆ ಹೋಗಲು, ಲಾಠಿ ಏಟು ತಿನ್ನಲು, ಹುತಾತ್ಮರಾಗಲು ನಾವು ತಯಾರಾಗಿರಬೇಕು ಅಂತೇಳಿ ಹೇಳಿದ್ದಾರೆ ಎಸ್ಡಿಪಿಐನ ಮುಖಂಡ. ಎಸ್ಡಿಪಿಐನ ಆ ತುಂಬು ಸಭೆಯಲ್ಲಿ ಆಡಿರುವಂತ ಮಾತು ಈಗ ಚರ್ಚೆಗೆ ಕಾರಣ ಆಗಿದೆ. ಹಿಂದೂ ವಿರೋಧಿ ನಿಲುವು, ಅದರ ಜೊತೆಗೆ ಜನರನ್ನ ರೊಚ್ಚಿಗೇಳಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ ಎಸ್ಡಿಪಿಐ ಮುಖಂಡ. ಏನ್ ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. 20 ಕೋಟಿ ಇರುವ ಮುಸಲ್ಮಾನರು, 5 ಕೋಟಿ ಇರುವ ಕ್ರೈಸ್ತರು, 30 ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ, ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನುವಂತ ಕಡು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅನ್ಯಾಯ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ, ಕೇಸುಗಳನ್ನು ಹಾಕಬೇಕಾಗ್ತದೆ, ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ, ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ. ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ, ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ಲಾಠಿ ಏಟು ತಗೊಳ್ಳಿಕ್ಕೆ ತಯಾರಾಗಿ ನೀವು ಈ ಹೇಳಿಕೆ ಕುರಿತು, ಈ ಮಾತಿನ ಕುರಿತು ಎಸ್ಡಿಪಿಐನ ಮುಖಂಡ ಭಾಸ್ಕರ್ ಪ್ರಸಾದ್ ಅವರು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಾಸ್ಕರ್ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಆಡಿರುವಂತ ಮಾತು, ಅಬ್ದುಲ್ ಮುಜೀದ್ ಅವರು ಆಡಿರುವಂತ ಮಾತು ಎಸ್ಡಿಪಿಐ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಟ್ಟಿದ್ದು ಅಂತ ಅದು? ಈಗ ಮೊದ್ಲಿಗೆ ನೀವು ಇದಕ್ ಮುಂಚೆ ನನ್ ಲೈವ್ ತೊಳಕ್ ಮುಂಚೆ ಮಾತಾಡಿದ್ರಿ ಅಲ್ಲ, ನಿಮ್ಗೆ ಒಂದು ಸಂಘಟನೆಗೂ ಒಂದು ಪಕ್ಷಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ಅಂತ. ಏನ್ ವ್ಯತ್ಯಾಸ? ನೀವು PFI ಬಗ್ಗೆ ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತೀರಿ ನಂಗೆ ಅರ್ಥ ಆಗ್ತಾ ಇಲ್ಲ. PFI ಒಂದು ಬ್ಯಾಂಡ್ ಸಂಘಟನೆ, RSS 2 ಸಾರಿ ಈ ದೇಶದಲ್ಲಿ ಬ್ಯಾನ್ ಆಗಿತ್ತು, ಬಿಜೆಪಿ ಬ್ಯಾನ್ ಆಗಿತ್ತಾ? ಒಂದು ಸಂಘಟನೆಗೂ ಒಂದು ಪಕ್ಷಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಪಕ್ಷದ ಹಿಂದೂ ವಿರೋಧಿ ಪಕ್ಷವ ನಿಮ್ದು? ನಿಮ್ದೊಂದು ರಾಜಕೀಯ ಸಂಘಟನೆ ಸೋಷಿಯಲ್ ಡೆಮೋಕ್ರಾಟಿಕ್ ಆಫ್ ಪಾರ್ಟಿ ತಮ್ದು ಅಲ್ವಾ? ನನಗೆ ಮೊದಲು ಒಂದು ಸಮುದಾಯವನ್ನ ರೊಚ್ಚಿಗೆಳಿಸೋದು, ನೀವು ಪ್ರಶ್ನೆ ಕೇಳಿದ್ಮೇಲೆ ನನ್ನಿಂದ ಉತ್ತರ ತಗೊಳ್ಳಿ. ಸುಮ್ಮನೆ ನಿಮ್ದು ದೇಶ ವಿರೋಧಿನಾ? ನಾನು ಕೇಳಿದ ಪ್ರಶ್ನೆ ಫಸ್ಟ್ ಉತ್ತರ ಕೊಡಿ. ನಿಮಗೆ ಪಕ್ಷಕ್ಕೂ ಸಂಘಟನೆಗೂ ವ್ಯತ್ಯಾಸ ಗೊತ್ತಿಲ್ವಾ? ಗೊತ್ತಿಲ್ವಾ? ಎರಡು ಹೇಳಿ. ಪಕ್ಷ ಸಂಘಟನೆಗೆ ವ್ಯತ್ಯಾಸ ಗೊತ್ತಿದೆ, ತಾವು ಆಡಿರೋದು ಗೊತ್ತಿದ್ರೆ ಒಂದ್ ನಿಮಿಷ ನನಗೆ ಬೇರೆ ಆ ಮಾತು ಹೋಗೋಣ, ಮತ್ತೆ ಮಾತಾಡ್ತೀನಿ. 1 ಗಂಟೆ ಮಾತಾಡ್ತೀನಿ. ನನಗೆ ಅದಲ್ಲ, ಹೇಳಿ. ಮೊದಲು ನೀವು ನಿಮ್ ಕಾಲ್ ಮಾಡಿದ್ದು ಮಾತಾಡಿ, ಹೇಳಿ. ಬ್ಯಾಂಡ್ PFI ಹಾದಿನಲ್ಲಿ SDPI ಸಾಕ್ತಾ ಇದೆಯಾ ಅಂತ ಕೇಳಿದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಕ್ಲಾರಿಫಿಕೇಶನ್ ಇದೆಯಾ? ಸಂಘಟನೆಗೂ ಪಕ್ಷಕ್ಕೂ ವ್ಯತ್ಯಾಸ ಗೊತ್ತಿದೆಯಾ ನಿಮಗೆ? ಒಂದು ನಿಮಿಷ ಭಾಸ್ಕರ್ ಅವರೇ, ಒಂದು ನಿಮಿಷ. ಈ ಕುರಿತಾಗಿ ಸುನಿಲ್ KR ಬಜರಂಗ ದಳದ ಮುಖಂಡರು ಕೂಡ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್ KR ಅವರೇ ನಮಸ್ಕಾರ. ನಮಸ್ತೆ. ನಿನ್ನೆ ತುಂಬು ಸಭೆಯಲ್ಲಿ SDPI ಆಡಿರುವಂತ ಮಾತಿಗೆ ತಾವು ಏನ್ ಹೇಳ್ತೀರಿ? ಇವತ್ತು ನಮಗೆಲ್ಲ ಗೊತ್ತಿದ್ದಾಗಿ ದೇಶದ ಮೇಲೆ ಸುಮಾರು ಆಕ್ರಮಣಗಳು ನಡೆದಿದೆ. ಅದರ ಒಂದು ಮುಂದುವರಿದ ಭಾಗನೇ ನಿನ್ನೆ ಆಡಿದಂತಹ ಮಾತು. ಅಂದ್ರೆ ನಿರಂತರವಾಗಿ ಇವರು ದಾಳಿಗಳನ್ನ ಮಾಡಿ ನಮ್ಮ ಹಿಂದೂ ದೇವಸ್ಥಾನಗಳನ್ನ, ಹಿಂದೂ ಶ್ರದ್ಧಾಗಳನ್ನ ನಿರಂತರ ಆಕ್ರಮಣಗಳನ್ನೇ ಮಾಡಿದ್ದು. ಇವತ್ತು ಕಾನೂನಿದೆ, ಅದಕ್ಕೋಸ್ಕರ ಪೊಲೀಸರು ಅಂತ ಹೇಳ್ತಾ ಇದ್ದಾರೆ. ಇಲ್ಲದಿದ್ರೆ ಇವರು ನಿರಂತರವಾಗಿ ಈ ರೀತಿಯಾಗಿ ಆಕ್ರಮಣಗಳನ್ನ ಮಾಡಿ ನಮ್ಮ ತನವನ್ನ ದೋಚುವಂತ ಕೆಲಸ, ನಿರಂತರವಾಗಿ ನಮ್ಮ ಶ್ರದ್ಧಾಬಿಂದುಗಳ ಮೇಲೆ ಆಕ್ರಮಣಗಳು ಮಾಡ್ತಾನೆ ಬಂದಿದ್ದು. ಇವತ್ತು ಸಮಾಜ ಎಚ್ಚೆತ್ತಿದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ನಿರಂತರವಾಗಿ ಜಾಗೃತಿ ಮಾಡಿದ್ರ ಪರಿಣಾಮವಾಗಿ ಹಿಂದೂ ಸಮಾಜ ಎದ್ದು ನಿಂತಿದೆ. ಹಾಗಾಗಿ ಇವರು ಏನು ಇವತ್ತು ಹೇಳ್ತಾ ಇದ್ದಾರೆ, ಇವರಿಗೆ ತಕ್ಕ ಉತ್ತರ ಕೊಡುವಂತ ವ್ಯವಸ್ಥೆಗಳು ಸಮಾಜ. ಸುನಿಲ್ KR ಅವರೇ ಒಂದು ನಿಮಿಷ. ಭಾಸ್ಕರ್ ಪ್ರಸಾದ್ ಅವರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಭಾಸ್ಕರ್ ಪ್ರಸಾದ್ ಅವರೇ, ಈಗ ತಮ್ಮ ನಾಯಕರು SDPIನ ಮುಖಂಡರು ಅಬ್ದುಲ್ ಮುಜೀದ್ ಅವರು ಆಡಿರುವಂತ ಮಾತನ್ನ ತಾವು ಒಪ್ಕೋತೀರಾ? ನೀವು ನಿಮ್ಮ ಹೆಸರೇನಂದ್ರಿ?
ರಂಜಿತ್ ಶಿರಿಯಾರ್ ಅಂತ. ರಂಜಿತ್ ಅವರೇ ಕೇಳಿಸ್ಕೊಡಿ, ನೀವು ಕೊಟ್ಟಂತಹ ತಪ್ಪು ಮಾಹಿತಿ ಏನಿದೆ ಅದ್ರ ಬಗ್ಗೆ ನೀವು ನಾವೇನು ವಿವರಣೆ ತಪ್ಪು ಕೊಟ್ಟ ಮಾಹಿತಿ ನಂತರ ಕೊಟ್ಟಿಲ್ಲ. ನೀವು ಈ ಹಿಂದೆ ನೀವು ನಾವು ಹಿಂಗ್ ತಪ್ಪು ವಾದ ಮಾಹಿತಿ ಮಾಡೋದು ಕೊಟ್ಟಿಲ್ಲ. ಅಗತ್ಯ ಇಲ್ಲ. ಸುನಿಲ್ ನೀವು ಕೆ ಹಿಂಗ್ ಆರ್ ಅವರು ಮಾತಾಡೋದು ಮಾತಾಡುವಾಗಲೂ ಕೂಡ ಕೇಳಿಸ್ಕೊಳ್ಳಿ ಅದನ್ನೇ ಹೇಳ್ತಾ ಇದ್ರು, ಒಂದು ಸಂಘಟನೆ ನಿಮಿಷ ಬ್ಯಾನ್ ಆಗಿದೆ, ನೀವು PFI ಪ್ರಶ್ನೆ ಸಂಘಟನೆ ಕೇಳಿದ ಬ್ಯಾನ್ ಮೇಲೆ ಆಗಿದೆ, ನೀವು ತಮ್ಮ ಪ್ರಶ್ನೆ ರಾಜಕೀಯ ಕೇಳಿದ ಪಕ್ಷ ಮೇಲೆ ನನ್ನಿಂದ ಮತ್ತೊಂದು ಉತ್ತರ ಮತ್ತೊಂದು ಏನೇ ಕೊಡ್ಬೇಕು. ಆಗಿರ್ಬೋದು, PFI ಹಾದಿ ರೀತಿಯಲ್ಲಿ ತಾವು ಸಾಕ್ತಿದ್ದೀರಿ ಅಂತೇಳಿ ಸುನಿಲ್ ಕೆ ಆರ್ ಕೂಡ ಹೇಳಿದ್ರು. ನಾವು ಕೊಟ್ಟಿರೋ ಮಾತಲ್ಲಿ ಯಾವುದೇ ತಪ್ಪಿಲ್ಲ, ಮತ್ತೆ ಯಾವುದೇ ದಾರಿ ತಪ್ಪಿಸ್ತಿಲ್ಲ. ನೀವ್ ಹೇಳಿ, ಈಗ ನೀವು ಅವ್ರ ಮಾತನ್ನು ಒಪ್ಕೋತೀರಾ ಹೇಳಿ? ಅದು ಬೇಡ, ನೀವು ಅದನ್ನ ತಂದಿದ್ದು ತಪ್ಪು ಅಂತ ಒಪ್ಕೊಳ್ಳಿ, ನಾನು ಮಿಕ್ಕಿದೆಲ್ಲ ನಾವು ಯಾಕೆ ಮಾತಾಡ್ತೀನಿ. ತಪ್ಪು ಅಂತ ಒಪ್ಕೋಬೇಕು? ಮತ್ತೆ ಇನ್ನೇನ್ ತರ್ತೀರಿ ನೀವು? ಸಂಘಟನೆಗೂ ನಿಮ್ಗೆ ಒಂದು ಪಕ್ಷಕ್ಕೂ ಕೂಡ ಒಬ್ಬ ಸುದ್ದಿ ನಿರೂಪಕರಾಗಿ ನೀವು ದಾರಿ ತಪ್ಪಿಸ್ಬೇಡಿ. ನೀವು ನಿಮ್ಮ ಅಧ್ಯಕ್ಷರೇ ಮಾತಾಡಿದ್ರಲ್ಲ, ಆ ಮಾತಿನ ಬಗ್ಗೆ ಮಾತಾಡಿ ದಾರಿ ತಪ್ಪಿಸ್ಬೇಡಿ. ನೀವು ಸಂಘಟನೆ ಅಥವಾ ಪಕ್ಷ ಅನ್ನೋದಾದ್ರೆ ನೀವ್ ಯಾಕೆ ಒಂದ್ ಧರ್ಮದ ಬಗ್ಗೆ ಯಾಕೆ ಮಾತಾಡ್ತೀರಿ? ನಿಮ್ಗೆ ರಾಜಕೀಯ ಮಾಡೋದಕ್ಕೆ ಧರ್ಮ ಬೇಕಾ ನಿಮ್ಗೆ? ನಿಮ್ಗೆ ಮೊದಲು ನನ್ನ ಪ್ರಶ್ನೆಯನ್ನ ಕೇಳಿ ಉತ್ತರ ಕೇಳೋ ತಾಳ್ಮೆ ಇದ್ರೆ ಮಾತ್ರ ಆಂಕರಿಂಗ್ ನನ್ನ ಮಾಡಬೇಕು. ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಡಿ ಸ್ವಾಮಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಮತ್ತೊಂದು ಮಾತಾಡ್ತಾ ಹೋದ್ರೆ PFI SDPI ನ ಒಂದು ನಿಮ್ಮ SDPI ಸಂಘಟನೆಯ ಕಾರ್ಯಕ್ರಮದ ಇದು ಸಭೆ ಅಲ್ಲ ಇದು. ನಾನು ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಅಧ್ಯಕ್ಷರು ಹಿಂಗ್ ಮಾತಾಡಿದ್ದಾರೆ, ಅದು ನೀವು ಒಪ್ಕೋತೀರಾ ಅನ್ನೋ ಪ್ರಶ್ನೆ ನಂದು. ಸಿಂಪಲ್ ಪ್ರಶ್ನೆ, ಉತ್ತರ ಕೊಡಿ ಅಲ್ಲ. ನೀವು ಅದನ್ನ ಯಾಕೆ ಹೋಲಿಕೆ ಮಾಡೋದಕ್ಕೆ ಏನು ನಿಮ್ಮ ಹತ್ರ ಆಧಾರ ಇದೆ? PFI ಒಂದು ಉಗ್ರಗಾಮಿ ಸಂಘಟನೆ ಗೊತ್ತಿದೆ, SDPI ಅದಕ್ಕೆ RSS ಕೂಡ ಭಯೋತ್ಪಾದಕ ಸಂಘಟನೆ, RSS ಭಯೋತ್ಪಾದಕ ಸಂಘಟನೆ. ಕೇಳಿಸ್ಕೊಡ್ರಿ, ಇಲ್ಲಿ ನಾನು ಎದುರುಗಡೆ ಕಿರ್ಚಾಡೋದಕ್ಕೆ ಒಬ್ಬೊಬ್ಬರ ಆದ್ಮೇಲೆ ಒಬ್ಬೊಬ್ಬರು ಮಾತಾಡಿದ್ರೆ ಜನ ಕೇಳಿಸ್ಕೊತಾರೆ. RSS ಒಂದು ಭಯೋತ್ಪಾದಕ ಸಂಘಟನೆ. ಈಶ್ವರಪ್ಪ ಒಬ್ಬ ಸಂಸದನ್ನ ಶೂಟ್ ಮಾಡು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಅದನ್ನೇಂತ ಹೇಳ್ತಾರೆ? ಎಲೆಕ್ಷನ್ ಟೈಮ್ ಅಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಶಾಂತ ಆಗಿದೆ. ಮಂಗಳೂರು ದಕ್ಷಿಣ ಕನ್ನಡ ಶಾಂತ ಆಗಿದೆ. ಭಾಸ್ಕರ್ ಪ್ರಸಾದ್ ಅವರ ಬೆಂಕಿ ಹಚ್ಚಬೇಡಿ ನೀವು. ಕೇಳಿಸ್ಕೊಡ್ರಿ, ನೀವ್ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ತಗೊಳಕ್ಕೆ ನಿಮ್ಗೆ ತಾಳ್ಮೆ ಇಲ್ಲ ಅಂತಂದ್ರೆ ಮತ್ತೆ ಯಾಕೆ ಫೋನ್ ಮಾಡ್ತೀರಾ ನನಗೆ? ಅಲ್ರಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದ್ ಬಿಟ್ಟು ನೀವು ಎಲ್ಲೆಲ್ಲೋ ಮಾತಾಡಿದ್ರೆ ಯಾರಿಗೆ ಕೇಳಿಸ್ಕೊತಾರೆ ನಿಮ್ಮ ಮಾತನ್ನ? ನೀವು ಉಗ್ರಗಾಮಿ ಸಂಘಟನೆ ಅಂತ ನನ್ನ ಪಕ್ಷವನ್ನ ಕರೆದ್ರೆ ನಿಮ್ಮಲ್ಲಿರುವಂತ ಉಗ್ರಗಾಮಿತನವನ್ನ ನಾನು ಹೆಚ್ಚು ತಾಚೆಗಿಡಬಾರ್ದ? PFI ಅನ್ನೋದು ದೇಶದ್ರೋಹಿ ಸಂಘಟನೆ. ಅದು ಬ್ಯಾನ್ ಆಗಿದೆ ಬಿಡ್ರಿ, ಅದು ದೇಶದ್ರೋಹಿನೋ ರಾಷ್ಟ್ರದ್ರೋಹಿನೋ ಇನ್ನೊಂದು ಒಂದು ಬ್ಯಾನ್ ಆಗಿದೆ, ಅದ್ರ ಕಟ್ಕೊಂಡು ನನಗೇನಾಗಬೇಕಾಗಿದೆ? ನಾನೀಗ ಮಾತಾಡ್ಬೇಕಾಗಿರೋದು SDPI ಬಗ್ಗೆ. ನೀವು ಬ್ಯಾಂಡ್ ಆಗಿರುವಂತಹ ಒಂದು ಸಂಘಟನೆ ಜೊತೆ ನನ್ನ ಪಕ್ಷವನ್ನ ಸಮೀಕರಿಸಿ ಮಾತಾಡುವಾಗ ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ನಾನು ಕೇಳ್ತೀನಿ. ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ನೀವು RSS ಅನ್ನ ಭಯೋತ್ಪಾದಕ ಸಂಘಟನೆ ಹೇಗೆ ಹೇಳಿದ್ರಿ? ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ಕಾಮನ್ ಸೆನ್ಸ್ ಮಕ್ಳ ಕೈನಲ್ಲಿ ತಲವಾರ್ ಕೊಡೋದು, ಮಕ್ಳ ಕೈನಲ್ಲಿ ತ್ರಿಶೂಲ ಕೊಡೋದು, ಮಕ್ಳ ಕೈನಲ್ಲಿ ಗನ್ ಕೊಡೋದು ಹೇಳುವಂತ ವ್ಯಕ್ತಿ ಈ ದೇಶದಲ್ಲಿ ಇರ್ಬೇಕಾ? ಮತ್ತೆ ನಿರಂತರವಾಗಿ ಈಗ ಎಲ್ಲಾ ಕಡೆಗಳಲ್ಲಿ ಕೇಳಿದ ಮೇಲೆ ಉತ್ತರವನ್ನ ಪೂರ್ತಿ ಕೇಳಿಸ್ಕೋಬೇಕು, ಮಧ್ಯದಲ್ಲಿ ಮಾತಾಡಬಾರ್ದು. ಮಧ್ಯದಲ್ಲಿ ಮಾತಾಡ್ತೀರಿ ಅಂತಂದ್ರೆ ನಿಮಗೆ ನನ್ನ ಉತ್ತರಗಳನ್ನ ತಡ್ಕೊಳ್ಳುವಂತಹ ಧೈರ್ಯ ಇಲ್ಲ ಅಂತ ಆಯ್ತು. ನಿಮಗೆ ಧೈರ್ಯ ಇಲ್ಲ ನೋಡಿ. ನೀವು ನನಗೆ ವಾದ ಬೇಡ, ನೀವು ವಿಚಾರ ಹೇಳ್ತೀರಿ. ನಿಮಿಷ, ನನಗೆ ನಿಮ್ ತರದ್ದು ವಾದ ಇಲ್ಲ. ನನಗೆ ಬಾಯಿಗೆ ಆ ಕಡೆ ಮಾತಾಡ್ತೀರ, ಈ ಕಡೆಯಿಂದ ಮಾತಾಡೋದು ಅಗತ್ಯ ಇಲ್ಲ. ಮಾತಾಡ್ಮೇಲೆ ನೀವು ಹೇಳಿದ ಒಂದೇ ಮಾತು, BJP RSS ಭಯೋತ್ಪಾದಕ ಸಂಘಟನೆ ಅಂತ ಹೆಂಗೆ ಕರಿತೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಕ್ಳ ಕೈಗೆ ತಲವಾರ್ ಕೊಡ್ತಾ ಇದ್ದೀರಿ, ತ್ರಿಶೂಲ ಕೊಡ್ತಾ ಇದ್ದೀರಿ, ಗನ್ ಕೊಡ್ತಾ ಇದ್ದೀರಿ. ನೀವು ಭಯೋತ್ಪಾದಕರು, ಟೆರರಿಸ್ಟ್ ಆಫ್ ಇಂಡಿಯಾ. ನೀವು ನೋಡಿ, ನೀವು ಕೇಳಿದ ಪ್ರಶ್ನೆ ಉತ್ತರ ಸಿಕ್ತು. SDPI ಎಲ್ಲಾದ್ರೂ ಕೂಡ ರಂಜಿತ್ ಕೇಳಿಸ್ಕೊಳ್ಳಿ, ಈಗ ಇಬ್ಬಿಬ್ರು ಒಂದೇ ಸರಿ ಮಾತಾಡಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ, ಸುಮ್ನೆ ಇರ್ಸಿ ಅವ್ರನ್ನ, ಆಮೇಲೆ ಮಾತಾಡ್ರಿ. ಮಾತಾಡಿ ಭಾಸ್ಕರ್ ಪ್ರಸಾದ್ ಅವರೇ, ತಾವು ಮಾತಾಡಿ. ಈಗ ಒಂದೇ ಪ್ರಶ್ನೆ ಭಾಸ್ಕರ್ ಪ್ರಸಾದ್ ಅವರೇ, ಒಂದೇ ಪ್ರಶ್ನೆ. ಮಾತಾಡ್ಬೇಡಿ, ಸೆಂಟ್ರಲ್ ಮಾತಾಡ್ಬೇಡಿ, ಸೆಂಟ್ರಲ್ ಮಾತಾಡ್ಬೇಡಿ. ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ? ನಾನು ಶ್ರುತಿ ಮಾತಾಡ್ತಾ ಇದ್ದೀನಿ, ನೀವು ಪ್ರಶ್ನೆ ಮಾಡ್ತಾ ಇದ್ರಿ ಪಕ್ಷಕ್ಕೂ ಸಂಘಟನೆಗೂ ವ್ಯತ್ಯಾಸ ಗೊತ್ತಿಲ್ವಾ ಅಂತ. ವ್ಯತ್ಯಾಸ ನಮಗ್ ಗೊತ್ತಿದೆ. ಸಂಘಟನೆಯವ್ರು ಏನ್ ಮಾಡ್ತಾ ಇದ್ರು, ಪ್ರಚೋದನಕಾರಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು, ಇದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಅಂತ ಅವ್ರನ್ನ ಬ್ಯಾನ್ ಮಾಡಿದ್ರು. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿಲ್ವಾ? ನೀವ್ ಯಾವ ಹಾದಿಯಲ್ಲಿ ಸಾಕ್ತಾ ಇದ್ದೀರಿ? ಅದೇ ನಾವು ಮಾತಾಡ್ತಾ ಇರೋದು. ಏನ್ ಪ್ರಚೋದನೆ ಹೇಳಿ? ಹಾಗಾದ್ರೆ ನೀವು ಹುತಾತ್ಮರಾಗಕ್ಕೆ ರೆಡಿಯಾಗಿ ಸಂಘರ್ಷ ಮಾಡಕ್ಕೆ ರೆಡಿಯಾಗಿ ಅಂದ್ರೆ ಈಗ ಸಮಾಜ ಶಾಂತಿಯುತದಲ್ಲಿದ್ದಾಗ ನೀವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ? ಈಗ ನಿಮಗೆ ಪ್ರಚೋದನೆ ಮಾತು ಅಂತಿದ್ದು ಯಾವುದು? ಹೇಳಿಕೆಗಳನ್ನ ಕೊಟ್ಟಿದ್ದೀರಾ. ಸುಮ್ಮನೆ ಕಿರ್ಚಬೇಡಿ, ಬದುಕ್ತಾ ಇದ್ದಾಗ ಈಗ ಯಾಕೆ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಕಿರ್ಚಬೇಡಿ. ಈಗ ನಿಮಗೆ ಒಳ್ಳೆ ಕಥೆ ಆಯ್ತಲ್ರಿ ನಿಮ್ದು, ಅಲ್ಲೇ ಇತ್ಯರ್ಥ ಆಗುತ್ತೆ. ಕಾನೂನು ಹೋರಾಟ ಮಾಡಿ ನನಗೆ ಹೇಳಿ, ಯಾಕೆ ಹೇಳಿಕೆ ಕೊಡ್ತೀರಾ ನೀವು? ನಿಮಗೆ ಪ್ರಚೋದನೆ ಅನ್ಸಿದ್ ಮಾತು ಯಾವುದು ಅಂತ ಕೇಳ್ತಾ ಇದ್ದೀನಿ. ನಿಮ್ಗೆ ಪ್ರಚೋದನೆ ಅನ್ಸಿದ್ ಮಾತು ಯಾವುದು? ಹುತಾತ್ಮರಾಗಿ ಸಂಘರ್ಷ ಮಾಡ್ಕೊಳ್ಳಿ. ನಾವು ಹುತಾತ್ಮರಾದ್ರೆ ನಮ್ಗೆ ನ್ಯಾಯ ಸಿಗೋದಂದ್ರೆ ಇದು ಪ್ರಚೋದನಕಾರಿ ಹೇಳಿಕೆ ಅಲ್ವಾ?
ಹುತಾತ್ಮರಾಗಿ ನ್ಯಾಯವನ್ನ ಪಡ್ಕೊಳ್ಳಿ ಅನ್ನೋ ಮಾತನ್ನ ಇವತ್ತು ಹೊಸದಾಗಿ ಎಸ್ಡಿಪಿ ಆಡ್ತಾ ಇದೆಯಾ? ಭಾಸ್ಕರ್ ಪ್ರಸಾದ್ ಅವರೇ, ಭಾಸ್ಕರ್ ಪ್ರಸಾದ್ ನಾಲ್ಕು ಜನ ಮಾತಾಡ್ತಿರಲ್ರಿ, ನಾಲ್ಕು ಜನ ಮಾತಾಡ್ತೀರಿ, ಯಾರಾದ್ರೂ ಒಬ್ರು ಮಾತಾಡ್ರಿ. ಪ್ರಸಾದ್ ಅವರೇ, ನೋಡಿ, ಅಲ್ಲೂ ಕಿರ್ಚ್ತಾ ಇದಾರೆ, ಇಲ್ಲೂ ಕಿರ್ಚ್ತಾ ಇದಾರೆ. ಯಾರು ಕೇಳಿ ಈ ತರ ಕಿರ್ಚಾಟ ಮಾಡಿದ್ರೆ ನಿಮ್ಗೆ ಉತ್ತರ ಕೊಡೋ ಭಾಸ್ಕರ್ ಒಂದು ನಿಮಿಷ. ಭಾಸ್ಕರ್ ಪ್ರಸಾದ್ ಅವರೇ, ಹುತಾತ್ಮರಾಗಬೇಕಾದದ್ದು ಯಾವುದಕ್ಕೆ? ಹೌದು, ಸಂಘಟನೆಗೂ ಪಕ್ಷಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಮೇಲೆ ಕಾಮನ್ ಸೆನ್ಸ್ ಅಲ್ವಾ ಅದು? ಸರ್, ಗೊತ್ತಿರೋದಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ. ಏನ್ ಪ್ರಶ್ನೆ ಹೇಳಿ ನಿಮ್ದು? ನಿಮ್ಮ ಆತಂಕ ಏನ್ ಹೇಳಿ? ಭಾಸ್ಕರ್ ಪ್ರಸಾದ್ ಒಂದೇ ಒಂದು ನಿಮಿಷ, ಒಂದೇ ಪ್ರಶ್ನೆ. ಯಾರು ಒಬ್ರು ಮಾತಾಡ್ರಿ, ಒಬ್ರು ನೀವು ಆಂಕರ್ ಸಿಂಗ್ ಬಿಹೇವ್ ಮಾಡ್ತಿರಲ್ರಿ, ಒಬ್ರು ಮಾತಾಡ್ರಿ. ಭಾಸ್ಕರ್ ರಾವ್ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ? ಕೇಳಿಸ್ತಾರೆ, ಹೇಳಿ. ನನ್ನ ಪ್ರಶ್ನೆ ಇಷ್ಟೇ, ಈಗ ಜಿಲ್ಲಾ ನ್ಯಾಯಾಲಯ ಒಂದು ಆದೇಶ ಕೊಡುತ್ತೆ, ಅದನ್ನ ಆಯ್ತು. ಪ್ರಶ್ನೆ ಮಾಡಿ ನೀವು ಹೈಕೋರ್ಟ್ ಮೆಟ್ಟಿಲ್ ಏರ್ಬೇಕು. ಸುಪ್ರೀಂ ಕೋರ್ಟ್ ಹೋದ್ರಿ, ಸುಪ್ರೀಂ ಕೋರ್ಟ್ ನಿಂದ ಹೈಕೋರ್ಟ್ ಹೋಗ್ಬೇಕು ಅಂತ ಆದೇಶ ಬಂತು. ಈಗ ಕಾನೂನು ಸಮರ ಆಗ್ತಾ ಇದೆ, ಬಹಿರಂಗವಾಗಿ ನಿಂತ್ಕೊಳ್ತೀರಾ, ಜನಾನ್ ಸೇರಿಸ್ತೀರಾ, ಹುತಾತ್ಮರಾಗಿ ಹೋರಾಟ ಮಾಡಿ ನ್ಯಾಯ ಸಿಗಬೇಕು ಅಂದ್ರೆ ಹೋರಾಟ ಮಾಡಿದ್ರೆ ಸರಿ ಅಂದ್ರೆ ಯಾವ ಸಂದೇಶ ಕೊಡ್ತಿದ್ದೀರಾ? ಯಾವ ಈಗ ಸಂದೇಶ ನಾನು ಮಾತಾಡೋಕೆ ಶುರು ಮಾಡಿದ್ರೆ ಕೇಳಿಸ್ಕೋಬೇಕು ನೀವು. ಹೇಳಿ ಸರ್, ಹೇಳಿ, ಕೇಳಿಸ್ಕೊಳ್ತೀವಿ, ಹೇಳಿ. ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಡ್ತದೆ. ಯಾವುದೇ ಕೋರ್ಟ್ಗಳ ಆದೇಶಗಳೇನು ತೀರ್ಮಾನಗಳು ಬರ್ತಾವಲ್ವಾ, ಅದನ್ನ ವಿಮರ್ಶೆ ಮಾಡೋದು ಅಥವಾ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು ಅಪರಾಧ ಅಲ್ಲ. ಒಂದಾಯ್ತಲ್ಲ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಲ್ಲದಕ್ಕೂ ಅವಕಾಶ ಇದೆ. ತಾವು ಆಯ್ತು, ಎರಡನೇದು ಕೇಳ್ತಾ ಇದ್ದೀನಿ. ಆಯ್ತು, ಎರಡನೇದು ನಿಮ್ ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಬೇಡ ನಿಮಗೆ ಅಂತಂದ್ರೆ ನೀವೇ ನಿಮ್ಮ ಅಭಿಪ್ರಾಯ ಹೇಳ್ತಾ ಬಂದ್ರೆ, ಮೊದಲು ನೀವ್ ಹೇಳಿದ್ರಿ ಜಿಲ್ಲಾ ನ್ಯಾಯಾಲಯ ಕೊಟ್ಟಂತ ಆದೇಶದ ವಿರುದ್ಧ ನೀವ್ ಹಿಂಗ್ ಹೋಗ್ತಾ ಇದ್ದೀರಿ ಅಂತ. ನಾನು ಅದಕ್ಕೆ ನಿಮ್ಗೆ ಕ್ಲಾರಿಫೈ ಮಾಡಿದೆ. ಯಾವುದೇ ಕೋರ್ಟಿನ ತೀರ್ಮಾನಗಳನ್ನ ಪ್ರಶ್ನೆ ಮಾಡ್ಬೋದು, ಟೀಕೆ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು, ಅವಹೇಳನ ಮಾಡುವಂಗಿಲ್ಲ. ಇದು ಕೋರ್ಟಿನ ತೀರ್ಮಾನ ಒಂದು. ಎರಡನೇದು, ಧಾರ್ಮಿಕ ಹಕ್ಕು ಅನ್ನುವಂಥದ್ದು ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಿರುವಂತದ್ದು, ಆಯ್ತಲ್ಲ? ಆ ಧಾರ್ಮಿಕ ಹಕ್ಕನ್ನ ನೀವು ಅತಿಕ್ರಮಣ ಮಾಡಕ್ಕೆ ಪ್ರಯತ್ನ ಪಟ್ಟಾಗ, ಅತಿಕ್ರಮಣ ಅನ್ನುವಂಥದ್ದು ನೀವು ಕಾರ್ಯಾಂಗದಿಂದಲೋ ಶಾಸಕಾಂಗದಿಂದಲೋ ನನ್ನೊಂದು ಪ್ರಶ್ನೆ ಬರುತ್ತೆ, ನೀವು ಕ್ಲಾರಿಟಿ ಕೊಡುವಾಗ ನಾ ಕೇಳಿಸ್ಕೊಳ್ತಾ ಇದ್ದೀನಿ. ಅತಿಕ್ರಮಣ ಅಂದ್ರೆ ಯಾರಿಗೆ ಹೇಳ್ತಾ ಇದ್ದೀರಾ? ಏನ್ ಸಂದೇಶ ಕೊಡ್ತಿದ್ದಾರೆ? ನಾನು ಮುಂದೆ ಕೇಳ್ತಾ ಇದ್ದೀನಲ್ಲ ಈಗ. ಹೇಳಿ, ಅತಿಕ್ರಮಣ ಯಾರು ಸೆಂಟ್ರಿಗೆ ಬರ್ತಾ ಇದ್ದೀರಿ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯವನ್ನ ಅತಿಕ್ರಮಿಸುವಂಥದ್ದು ಇದೆಯಲ್ಲ, ಆ ಅತಿಕ್ರಮಿಸುವಂಥದ್ದೊಂದು ಗೂಂಡಾಗಿರಿ ಮಾದರಿಯಲ್ಲಿ ಆಗ್ಬೇಕು ಅಂತ ಏನಿಲ್ಲ. ಕಾರ್ಯಾಂಗವನ್ನು ಬಳಸಿ, ನ್ಯಾಯಾಂಗವನ್ನು ಬಳಸಿ, ಶಾಸಕಾಂಗವನ್ನು ಬಳಸಿ ಕೂಡ ಅತಿಕ್ರಮಣಗಳು ಆದಂತಹ ಸಾವಿರಾರು ಉದಾಹರಣೆಗಳು ಈ ದೇಶದಲ್ಲಿದ್ದಾವೆ. ಇಲ್ಲಿ ಯಥಾಸ್ಥಿತಿ, ಧಾರ್ಮಿಕ ಸ್ಥಳಗಳ ಯಥಾಸ್ಥಿತಿ ಕಾಯ್ದೆ ಅಂತ ಕೂಡ ಈ ದೇಶದಲ್ಲಿ ಒಂದಿದೆ, ಆಯ್ತಲ್ಲ? 1947 ಆಗಸ್ಟ್ 15 ನಂತರ ಯಥಾಸ್ಥಿತಿ ಕಾಯ್ದೆ ಇದೆ ಇಲ್ಲಿ. ಅದಿದ್ದಾಗ ಈಗ ನೀವು ಅವತ್ಯಾವತ್ತೋ ಅಲ್ಲಿ ಶಿವನ ದೇವಾಲಯ ಇತ್ತು ಅಂತಂದಾಗ ನಾವ್ ಹೇಳ್ತೀವಿ ಅದಕ್ಕೂ ಮುಂಚೆ ಅಲ್ಲಿ ಬುದ್ಧನ ಮಂದಿರ ಇತ್ತು ಅಂತ, ಅದಕ್ಕೆ ದಾಖಲೆಗಳನ್ನೂ ಕೊಡ್ತೀವಿ. ಹಿಂಗ್ ಮಾಡ್ತಾ ಹೋದ್ರೆ ದೇಶ ಉಳಿಯುವಂತಹ ಕೆಲಸನ ಇದು. ಇದು ದೇಶ ಉಳಿಯೋ ಕೆಲಸನ. ಒಂದ್ ನಿಮಿಷ ನಾನು ಉತ್ತರ ಕೊಡ್ತಾ ಇದೀನಿ, ನೀವ್ ಯಾಕೆ ಸೆಂಟ್ರಲ್ ಮಾತಾಡ್ತೀರಿ? ಮಾತಾಡಿ. ನಿಮ್ಗೆ ಅಷ್ಟು ಆತರ ಇದ್ರೆ ನೀವೆಲ್ಲ ಒಟ್ಟಿಗೆ ಮಾತಾಡಿ, ಕೊನೆಗೆ ನಂಗೆ ಟೈಮ್ ಕೊಡಿ, ನಾನು ಒಬ್ಬನೇ ಮಾತಾಡಿ. ಹಾ, ಆಯ್ತಲ್ಲ? ಇಲ್ಲಿ ಯಥಾಸ್ಥಿತಿ ಕಾಯ್ದೆಗಳಿದ್ದಾವೆ. ಈಗ ನಿಮ್ಮ ಮಾತಿಗೆ ಹೇಳ್ತೀನಿ, ಯಾರೋ ದೇವಸ್ಥಾನವನ್ನು ಹೊಡೆದು ಮಸೀದಿ ಕಟ್ಟಿದ್ದಾರೆ ಅಂತಂದ್ರೆ ನಾನು ಅದನ್ನ ಅಲ್ಲುಗಳಿಯಲ್ಲ. ಇಂಥವು ಘಟನೆಗಳು ಈ ದೇಶದಲ್ಲಿ ಆಗಿದಾವೆ. ಬೌದ್ಧ ಮಂದಿರನ ಒಡೆದು ದೇವಸ್ಥಾನ ಕಟ್ಟಿರೋದುಂಟು, ಮಸೀದಿನ ಒಡೆದು ದೇವಸ್ಥಾನ ಕಟ್ಟಿರೋದುಂಟು, ದೇವಸ್ಥಾನ ಒಡೆದು ಮಸೀದಿ ಕಟ್ಟಿರೋದುಂಟು, ಬೌದ್ಧ ಮಂದಿರಗಳನ್ನ, ಚರ್ಚ್ಗಳನ್ನ ಒಡೆದು ಮತ್ಯಾವುದೋ ಧಾರ್ಮಿಕ ಕ್ಷೇತ್ರಗಳನ್ನ ಕಟ್ಟಿರೋದು ಈ ದೇಶದ ಇತಿಹಾಸ ನಾವು ಕಂಡಿದ್ದೀವಿ. ಯಾರ್ಯಾರಿಗೆ ಯಾವ ಧರ್ಮದವರಿಗೆ ರಾಜಕೀಯ ಅಧಿಕಾರ, ಈ ನೆಲದ ಅಧಿಕಾರ ಇದೆ, ಅವರವರ ಧರ್ಮಗಳನ್ನ ಇಂಪೋಸ್ ಮಾಡುವಂತ ಉದಾಹರಣೆಗಳು ಈ ನೆಲದಲ್ಲಿ ನಡೆದು ಹೋಗಿದಾವೆ, ಇವೆಲ್ಲವೂ ಆಗೋಗಿದಾವೆ. ಕೇಳಿಸ್ಕೊಳ್ತಾ ಇದೀವಿ ಸರ್. ಈಗ ನೀವು ಹಿಂದೆ ಎಲ್ಲಾನು ಮಾತಾಡ್ತಾ ಇದ್ದೀರಾ, ನಾವು ಕೇಳಿಸ್ಕೊಳ್ತಾ ಇದೀವಿ. ಈಗ ನಮ್ಮ ಸೌಜನ್ಯದ ಒಂದು ಪ್ರಶ್ನೆನೂ ನೀವು ಕೇಳಿಸ್ಕೊಳ್ಬೇಕು. ನೀವ್ ಹೇಳ್ತಾ ಇದ್ರಿ ಪೂಜಾ ವಿಧಿವಿಧಾನಗಳನ್ನ ಯಥಾವತ್ತಾಗಿ ಮಾಡುವಂತ ಕಾಯ್ದೆನ ಜಾರಿಗೆ ತರ್ರಿ ಅಂತ ನೀವು ಹೇಳಿದ್ರಿ. ಈಗ ಜ್ಞಾನ ವ್ಯಾಪಿಯಲ್ಲಿ 1993 ತನಕ ಪೂಜೆ ಆಗ್ತಾ ಇತ್ತಾ ಇಲ್ವಾ? ಹಿಂದೂಗಳು ಹೋಗಿ ಪೂಜೆ ಮಾಡ್ತಾ ಇದ್ರಾ ಇಲ್ವಾ? ಜ್ಞಾನ ವ್ಯಾಪಿಯ ನೆಲಮಾಳಿಗೆಯಲ್ಲಿ ಹೌದೋ ಅಲ್ವೋ ಅನ್ನೋದಕ್ಕೆ ಮಾತ್ರ ಕ್ಲಾರಿಟಿ ಕೊಡಿ ನನಗೆ. ನನಗೆ ನೀವ್ ಹೇಳಿದ್ ನಾನು ಕೇಳಿಸ್ಕೊಂಡಿದ್ದೀನಿ ಅಂದ್ಮೇಲೆ ನಮ್ಮ ಪ್ರಶ್ನೆಗೂ ನೀವು ಕ್ಲಾರಿಟಿ ಕೊಡಿ. 1993 ತನಕ ಜ್ಞಾನ ವ್ಯಾಪಿಯ ನೆಲಮಾಳಿಗೆಯಲ್ಲಿ ಪೂಜೆ ಆಗ್ತಾ ಇತ್ತಾ ಇಲ್ವಾ? ನಿನ್ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಇಲ್ಲಿ ಎಸ್ ಆರ್ ನೋ ಅಂತ ಉತ್ತರ ಕೊಡ ಬರಲ್ಲ. ಧಾರ್ಮಿಕ ಸೂಕ್ಷ್ಮಗಳನ್ನ ಬಿಡಿಸಿ ಹೇಳಿ ಉತ್ತರ ಕೊಡಬೇಕು. ನೀವು ಎಸ್ ಆರ್ ನೋ ಅಂತ ಹೇಳಿ ಅಂತಂದ್ರೆ ಎಸ್ ಅಂತ ಹೇಳಕ್ ಬರಲ್ಲ, ನೋ ಅಂತ ಹೇಳಕ್ ಬರಲ್ಲ. ವಿಶ್ಲೇಷಣೆ ಮಾಡೋದು ನಾವು ಕೇಳಿಸ್ಕೊಂಡ್ವಾ ಇಲ್ವಾ ಸರ್? ನೋಡಿ, ನೀವು ಪ್ರಶ್ನೆ ಇದೆಯಲ್ಲ, ನಿಮ್ಮ ಪ್ರಶ್ನೆ ಹೆಂಗ್ ಬೇಕಾದ್ರೆ ಹಾಕ್ಬೋದು. ಆದ್ರೆ ಅದು ಉತ್ತರ ಕೊಡುವಾಗ ಧಾರ್ಮಿಕ ಸೂಕ್ಷ್ಮತೆ ಇರುವಾಗ ನಾನು ಅದನ್ನ ತಿಳಿಯಾಗಿ ಬಿಡಿಸಿ ಹೇಳ್ಬೇಕು. ಹೆಂಗಂದ್ರೆ ಹೇಳಕ್ಕಾಗಲ್ಲ, ಅನಾಹುತಕ್ಕೆ ದಾರಿ ಆಗ್ತದೆ. ನೀವು ಕೇಳಿದ ಪ್ರಶ್ನೆಯಲ್ಲಿ ಪೂಜೆ ಆಗ್ತಾ ಇತ್ತಾ ಇಲ್ವಾ ಅಂತ. ಇಲ್ಲಿ ಹಲವಾರು ಇತಿಹಾಸಗಳನ್ನ ತಿರ್ಚಿ ಸುಳ್ಳುಗಳನ್ನ ಹೇಳಿ ವಾಟ್ಸಪ್ಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಇದೇ ಸತ್ಯ ಅಂತ ಹರಡ್ತಾ ಇದ್ದಾರೆ.
ಅದರಲ್ಲಿ ಈಗ ನೀವ್ ಹೇಳಿದಂತ ವಿಚಾರ ಇದೆಯಲ್ಲ, ಇದರ ಸುಳ್ಳು ಮತ್ತು ಸತ್ಯಾಸತ್ಯಗಳನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಪರಿಶೀಲನೆ ಮಾಡ್ಬೇಕಾಗ್ತದೆ. ನೀವು ಅಲ್ಲಿ ಕೇಳ್ತಾ ಇದ್ರೆ ಯಾವ ಕಡೆಯಿಂದ ನಾನು ಈ ಕಡೆಯಿಂದ ಹೌದು ಅಥವಾ ಇಲ್ಲ ಅಂತ ಹೇಳ್ಬಿಡಕ್ ಆಗೋದಿಲ್ಲ. ಅಲ್ಲಿ ಏನಾಗ್ತಾ ಇತ್ತು, ಯಾವ ಸ್ವರೂಪದ ಪೂಜೆ ಇತ್ತು, ಅಲ್ಲಿ ಏನೇನು ಆಚರಣೆಗಳಿತ್ತು, ಹೆಂಗಿತ್ತು, ನಾವು ಸ್ಟಡಿ ಮಾಡಿ ಮತ್ತೆ ಮಾತಾಡ್ಬೇಕಾಗ್ತದೆ. ನೀವು ಕೇಳಿದ ತಕ್ಷಣ SR ನೋ ಅಲ್ಲ, ಇದು ಧರ್ಮದ ವಿಚಾರ. ಹೇಳಿಲ್ಲ ಅಂದ್ರು ಭಾಸ್ಕರ್ ಪ್ರಸಾದ್ ಸರ್, ನೀವೇ ಹೇಳ್ತಾ ಇದ್ರಿ ಆ ಕಾಯ್ದೆ ಜಾರಿಗೆ ಬರಬೇಕು, ಯಥಾವತ್ತಾಗಿ ಪೂಜಾ ವಿಧಿವಿಧಾನಗಳು ಏನಾಗ್ತಾ ಇತ್ತು ಅದನ್ನ ಪಾಲನೆ ಮಾಡಕ್ ಅವಕಾಶ ಕೊಡಿ, ಕಾಯ್ದೆ ತರಬೇಕು ಅನ್ನುವಂತ ಒತ್ತಾಯ ನಿಮ್ದಿದ್ರೆ ಹಿಂದೂಗಳು ಯಾಕೆ ಕೇಳಬಾರ್ದು ಸರ್? 1993 ತನಕ ಪೂಜೆ ಮಾಡಿದೀವಿ, ಏಕಾಏಕಿ ಆ ಕಡೆ ಮುಲಾಯಂ ಸಿಂಗ್ ಯಾದವ್ ಅವರು ಅಕ್ರಮ ಆದೇಶ ಕೊಟ್ಟಿದ್ದಾರೆ ಅಂತ ಜಿಲ್ಲಾ ನ್ಯಾಯಾಲಯವೇ ಹೇಳ್ತಾ ಇದೆ. ಹಿಂದೂಗಳಿಗೆ ಅವಕಾಶ ಕೊಟ್ಟಿದೆ. ಕೋರ್ಟ್ ನ ಪ್ರಶ್ನೆ ಮಾಡಿ ಸರ್, ಕಾನೂನು ಹೋರಾಟ ಮಾಡಿ ಬಹಿರಂಗವಾಗಿ ಹೇಳಿಕೆ ಕೊಡ್ತೀರಿ ಅಂದ್ರೆ ಪ್ರಚೋದನಕಾರಿ ಹೇಳಿಕೆ ಅಲ್ದೆ ಮತ್ತೇನು ಸರ್? ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಜನ ಮಾತಾಡ್ತಿದ್ದಾರೆ ಇದನ್ನ. ಕೇಳಿಸ್ಕೊಳ್ಳಿ, ನ್ಯಾಯವನ್ನ ಪಡೆಯುವ ನಿಟ್ಟಿನಲ್ಲಿ ನಮಗೆ ನ್ಯಾಯ ಏನ್ ಅನ್ಸಿರುತ್ತೆ ಆ ನ್ಯಾಯವನ್ನ ಪಡೆಯುವ ನಿಟ್ಟಿನಲ್ಲಿ ಯಾವುದೇ ವ್ಯಕ್ತಿಗೆ ಹೋರಾಟ ಮಾಡುವ ಹಕ್ಕಿರುತ್ತೆ. ಆ ಹೋರಾಟ ಮಾಡುವ ಹಾದಿನಲ್ಲಿ ಹುತಾತ್ಮರಾಗ್ತಾರೆ ಅಂತಂದ್ರೆ ಅದನ್ನ ಸ್ವೀಕಾರ ಮಾಡುವಂತಹ ಗಟ್ಟಿತನ ಅವರಲ್ಲಿ ಇರುವಂತದ್ದು ಅವ್ರ ಹಕ್ಕದು, ನನಗೆ ಸಂಬಂಧ ಇಲ್ಲ. ಅದು ನಂದು ಒಂದೇ ಪ್ರಶ್ನೆ, ನೀವು ಹೇಳಿದ್ರಲ್ಲ ನ್ಯಾಯಯುತವಾದಂತ ಹೋರಾಟ ಅಂತ ಹೇಳಿ, ಹುತಾತ್ಮರಾಗಬೇಕು ಅನ್ನೋ ಆಡಿದ್ರಲ್ಲ, ದೇಶಕ್ಕೋಸ್ಕರ ಹುತಾತ್ಮರಾಗೋದಾ, ಯಾವ್ದಕ್ಕೋಸ್ಕರ ಹುತಾತ್ಮ ಅಂತ ಹೇಳಿ? ದೇಶ ಅಂದ್ರೆ ಏನು ನಿಮ್ ಲೆಕ್ಕದಲ್ಲಿ? ಕಲ್ಲು ಮಣ್ಣು ಗುಡಿ ಚರ್ಚು ಮಸೀದಿ ರೋಡು ರಸ್ತೆ ನದಿ ಬೆಟ್ಟ ಗುಡ್ಡನ ದೇಶ ಅಂದ್ರೆ? ಜನ ಅಲ್ವಾ? ಜನ ಅಂದ್ಮೇಲೆ ಅವರ ಭಾವನೆ ಕೂಡ, ಜನ ಅಂದ್ಮೇಲೆ ಅವರ ಧಾರ್ಮಿಕ ಹಕ್ಕು ಕೂಡ, ಜನ ಅಂದ್ಮೇಲೆ ಅವರ ಏನದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದೆಯಲ್ಲ ಅದು ಕೂಡ, ಇದೆಲ್ಲ ಸೇರಿ ದೇಶ. ಭಾಸ್ಕರ್ ಪ್ರಸಾದ್ ಸರ್, ನೀವು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದೀರಾ ಸರ್. ಬಹಳ ಸ್ಪಷ್ಟ, ರಾಜ್ಯದ ಜನ ನಿಮ್ ಮಾತನ್ನು ಕೇಳಿಸ್ಕೊಳ್ತಿದ್ದಾರೆ ಸರ್. ಎಲ್ಲರಿಗೂ ಹೋಗ್ತಾ ಇದ್ದೀರಾ. ದೇಶ ಅಂದ್ರೆ ಏನು? ನಿಮ್ ಪ್ರಕಾರ ದೇಶ ಅಂದ್ರೆ ಏನು ಸರ್? ಜನರ ಭಾವನೆಗಳಿಗೆ ಬೆಲೆ ಕೊಡ್ಬೇಕು ಸರ್. ಭಾವನೆಗಳಿಗೆ ಧಕ್ಕೆ ತರೋ ರೀತಿ ಅಲ್ಲ, ಧರ್ಮಗಳಲ್ಲಿ ಒಡಕು ಮೂಡಿಸೋದಲ್ಲ, ಸಂಘರ್ಷ ಮೂಡಿಸೋದಲ್ಲ, ಹುತಾತ್ಮರಾಗಿ ಜೈಲಿಗೆ ಹೋಗಿ ಹೊಡೆದಾಡ್ಕೊಳ್ಳಿ ಅನ್ನೋದು ಸಂದೇಶ ಅಲ್ಲ ಸರ್. ಭಾವನೆಗಳಿಗೆ ಬೆಲೆ ಕೊಡೋದು ಕಲೀರಿ. ಎಲ್ಲೆಲ್ಲೋ ದಿಕ್ ತಪ್ಪಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಾ, ನಾವಲ್ಲ. ಹಾಗೆ ಲೈನ್ ಇರಿ ಸುನಿಲ್ ಸರ್ ಮಾತಾಡಿ ಸರ್. ಅವ್ರು ಹೇಳಿದ ಇಷ್ಟೊತ್ತು ಕೇಳಿಸ್ಕೊಂಡ್ರೆ ಏನ್ ಹೇಳ್ತೀರಿ ತಾವು? ಇವ್ರು ಏನು ದೇಶದ ಬಗ್ಗೆ ಮಾತಾಡ್ತಾರೆ? ಇವ್ರ ಹತ್ರ ಏನ್ ನೀವು ಕೇಳ್ತಾ ಇದೀರಿ? ಇವರಿಗೆ ಏನಂತ ಗೊತ್ತಿಲ್ಲ. ದೇಶದ ಬಗ್ಗೆ ಹುತಾತ್ಮರಾಗೋದಂತ ಏನಂತ ಹೇಳ್ತಾರೆ ಇವರು? ಯಾವ್ದಕ್ಕೆ ಹುತಾತ್ಮರಾಗೋದು ಇವರು? ಇದು ಸರಿ ಅಂತ ಹೇಳೋದಾದ್ರೆ ಇವ್ರು ಯಾರು? ಇವರು ಕೂಡ ಭಯೋತ್ಪಾದಕರೇ, ನೇರವಾಗಿ ಭಯೋತ್ಪಾದಕರು ಇವರು. ಯಾವ್ದಕ್ಕೆ ಹುತಾತ್ಮರಾಗಬೇಕಂತ ಇವ್ರಿಗೆ ಗೊತ್ತಿಲ್ಲ. ಒಂದಷ್ಟು ದಿವಸ ಭಯೋತ್ಪಾದಕ ಆಗಿದ್ದೆ, ಈಗ ಸರಿಯಾದ ದಾರಿಯಲ್ಲಿ ಇದ್ದೀನಿ. ಏನಂತ ತಿಳ್ಕೊಂಡಿದ್ದೀರಿ ನೀವು? ಈ ದೇಶದ ಬಗ್ಗೆ ಮಾತಾಡ್ತೀರಿ ನೀವು. ಈ ಹುತಾತ್ಮರಾಗೋದು ಯಾವುದಕ್ಕೆ ನಿಮಗೆ ಗೊತ್ತಿಲ್ಲ? ಸಂಘರ್ಷ ಯಾವುದಕ್ಕೆ? ಭಗತ್ ಸಿಂಗ್ ನ ಏನಂತ ಕರಿತೀರಿ? ಭಗತ್ ಸಿಂಗ್ ಯಾವುದಕ್ಕೆ ಇದೆ ಹೋರಾಟ? ಭಗತ್ ಸಿಂಗ್ ನ ಏನಂತ ಕರಿತೀರಿ? ಹುತಾತ್ಮ ಭಗತ್ ಸಿಂಗ್ ಅಂತ ಕರಿತೀರಿ? ಏನಂತ ಕರಿತೀರಿ ನೀವು? ಭಗತ್ ಸಿಂಗ್ ನ ಏನಂತ ಕರಿತೀರಿ? ಹುತಾತ್ಮ ಭಗತ್ ಸಿಂಗ್ ಅಂತ ಏನಂತ ಕರಿತೀರಿ? ಒಂದ್ ನಿಮಿಷ, ನೀವು ಇಷ್ಟೊತ್ತು ಉತ್ತರ ಕೊಡ್ರಿ, ಸುಮ್ಮನೆ ಮಾತಾಡಿದ್ರಲ್ಲ, ನೀವು ಸುಮ್ಮನೆ ಇರಿ ಒಂದ್ ನಿಮಿಷ. ನೀವು ಕೇಳಿ, ಈಗ ಭಗತ್ ಸಿಂಗ್ ಯಾರು? ರಾಜಗುರು ಯಾರು? ಸುಖದೇವ್ ಯಾರು? ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದವರು. ಯಾರಿಗೆ ನೀವು ಹುತಾತ್ಮ ಅಂತ ಅಬ್ದುಲ್ ಮಜೀದ್ ಹೇಳಿದ್ದು? ಯಾರಿಗೆ ಹೇಳಿದ್ದು ಹುತಾತ್ಮರಂತ? ಹುತಾತ್ಮರ ಅಂತ ಹೇಳಿದ್ದು ಯಾವ್ದೋ ಮಸೀದಿ ಉಳ್ಪಿಸ್ಕೊ ನೀವು ಆಕ್ರಮಣ ಮಾಡಿದಂತಹ ಮಂದಿರಗಳನ್ನ ನಾವು ಇವತ್ತು ಕೇಳ್ತಾ ಇದ್ರಲ್ಲ. ಭಾಸ್ಕರ್ ಪ್ರಸಾದ್ ಸುನಿಲ್ ಸರ್ ಹಾಗೆ ಸಂಪರ್ಕದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮುತಾಲಿಕ್ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುತಾಲಿಕ್ ಸರ್ ನಮಸ್ತೆ. ನಿಮ್ ಫಸ್ಟ್ ರಿಯಾಕ್ಷನ್ ಸರ್? ಈಗ SDPI ರಾಜ್ಯಾಧ್ಯಕ್ಷರು ಒಂದು ಹೇಳಿಕೆ ಕೊಡ್ತಾರೆ, ಅದು ಪ್ರಚೋದನಕಾರಿ ಹೇಳಿಕೆ ಅಲ್ಲ ಅನ್ನೋದು ಅವ್ರ ಸಮರ್ಥನೆ. ಹುತಾತ್ಮರಾಗಿ ಅಂದ್ರೆ ನಮ್ಮನ್ನೇ ಅರ್ಥ ಕೇಳ್ತಿದ್ದಾರೆ ಅವರು, ನಾವು ಸಂಘರ್ಷ ಮೂಡಿಸುವಂತ ಕೆಲಸ ಮಾಡಿಲ್ಲ ಅಂತಿದ್ದಾರೆ. ಏನ್ ಹೇಳ್ತೀರಿ? ಈಗ SDPI ನ ಅಧ್ಯಕ್ಷ ಮಾತನಾಡಿದ್ದು ಖಂಡನೀಯವಾದ್ದು. ಸಂವಿಧಾನಾತ್ಮಕವಾದಂಥ ಪ್ರಕ್ರಿಯೆ ನಡೀತಾ ಇದೆ, ಪ್ರಜಾಪ್ರಭುತ್ವದ ಆಧಾರದಲ್ಲಿ ನಡೀತಾ ಇದೆ. ಇದು ಪಾಕಿಸ್ತಾನ ಅಲ್ಲ, ಅಫ್ಘಾನಿಸ್ತಾನ ಅಲ್ಲ, ಅಥವಾ ಸಿರಿಯಾ ಅಲ್ಲ. ಇದು ಸಂವಿಧಾನದ ಮೇಲೆ ಅಲ್ಲಿಯ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಪೂಜೆ ಮಾಡಬಹುದು ಅಂತನ್ನುವಂಥದ್ದು ಹೇಳಿದ್ದಾರೆ. ಸೊ ಪೂಜೆ ಮಾಡಬಹುದು ಅಂತ ಹೇಳಿದ ಮೇಲೆ ಪೂಜೆ ಮಾಡ್ತಾ ಇದ್ದಾರೆ, ಆಗ್ತಾ ಇದ್ದಾರೆ, ನಡೀತಾ ಇದೆ. ಇನ್ನು ಅದನ್ನ ವಿರೋಧಿಸಿ ಸಂಘರ್ಷ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಮಸೀದಿ ಬಿಟ್ಟು ಕೊಡೋದಿಲ್ಲ ಅಂತನ್ನುವಂತಹದ್ದು ಹೇಳಿಕೆ ಇದೆಯಲ್ಲ, ಇದು ಕಾನೂನಾತ್ಮಕವಾಗಿ ಆಗ್ಲಿ, ಏನಾಗತ್ತೆ ಆಗ್ಲಿ. ಅಯೋಧ್ಯ ಸಂಬಂಧಪಟ್ಟಾಗನು ಇದೇ ಮಾತನ್ನ ಹೇಳಿದ್ರು. ಮುತಾಲಿಕ್ ಸರ್, ನಾನು ಇದೇ ಪ್ರಶ್ನೆ ಮಾಡ್ತಿದ್ದೀನಿ. ಹೋರಾಟ ಮಾಡ್ತೀರಾ, ನ್ಯಾಯ ಬೇಕು ಅಂದ್ರೆ ಕಾನೂನು ಪ್ರಕಾರ ಹೋಗಬೇಕು ಸರ್. ನಾವೆಲ್ಲ ಕಾನೂನಿನ ಚೌಕಟ್ಟಲ್ಲಿ ಬದುಕ್ತಾ ಇರೋರು, ಜೀವನ ಮಾಡ್ತಾ ಇರೋರು. ಅದನ್ನ ಬಿಟ್ಟು ಬಹಿರಂಗವಾಗಿ ರೀತಿ ಹೇಳಿಕೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಕಾನೂನುಬದ್ಧವಾಗಿ ಡೆಮಾಲಿಷನ್ ಮಾಡಿದ್ರಾ? ಇಲ್ಲಿ ನೋಡಿ, ಡೆಮಾಲಿಷನ್ ಆವಾಗ ಶಿಕ್ಷೆ ಏನಾಗಿದೆ, ಕೇಸ್ ಆಗಿದೆ. ಯಾರ ಮೇಲೆ ಶಿಕ್ಷೆ ಆಗಿದೆ? ಯಾರಿಗಾಗಿದೆ ಶಿಕ್ಷೆ? ಅಲ್ಲ, ಕೇಸ್ ಆಗಿದೆ, ಕೇಸ್ ಆಗಿ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ ಅವರು. ಅವಾಗ ಆಕ್ರೋಶ, ಅದು 70 ವರ್ಷ ಕೋರ್ಟ್ ನಲ್ಲಿ ಎಳೆದಿದ್ದು,
ಮತ್ತೆ ಕಾಂಗ್ರೆಸ್ನವ್ರು ಮಾಡಿದಂತ ನೀಚ ಕೆಲಸ, ಸೊ ಕಾನೂನು ಮಾಡಿದಂತ ನೀಚ ಕೆಲಸ ನೆನಪಿಟ್ಕೊಳ್ಳಿ. ಮುಸ್ಲಿಮರು ನೀವು ಯಾರು ಮಾತಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ. ನಿಮಗೆ ಒಂದು ಸೌಜನ್ಯತೆ ಇಲ್ಲ. ಈ ದೇಶದ ಒಂದು ಗೌರವ ಕೊಡುವಂತಹದ್ದು ಒಂದು ಮಾನ್ಯತೆ ಕೊಡುದಿಲ್ಲ ನೀವು. ಮುತಾಲಿಕ್ ಸರ್ ಅವರು ಎಸ್ಡಿಪಿಐ ಮುಖಂಡರು ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇರೋರು. ಕೋರ್ಟ್ ಅನ್ನು ಧಿಕ್ಕರಿಸ್ತಾರ ನೀವು? ಮುತಾಲಿಕ್ ಅವರೇ, ನಾನು ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ನಾನು ಮುಸಲ್ಮಾನ ಅಲ್ಲ, ಮಾದಿಗರವನು. ಭಾಸ್ಕರ್ ಪ್ರಸಾದ್ ಈ ದೇಶವನ್ನ ಕಟ್ಟಿ ಬೆಳೆಸಂತಹ ವಂಶ ಇದೆಯಲ್ಲ, ಆ ವಂಶದವನು. ನಾನು ಮುಸಲ್ಮಾನ ಅಲ್ಲ. ಭಾಸ್ಕರ್ ಪ್ರಸಾದ್ ಗೊತ್ತಾಗ್ಲಿಲ್ಲ. ಭಾಸ್ಕರ್ ಪ್ರಸಾದ್ ಮಾತಾಡ್ತೀನಿ. ಹೇಳಿ ಭಾಸ್ಕರ್ ಅವರೇ. ಎಸ್ಡಿಪಿಐ ಮುಖಂಡರು ಸರ್, ಅದನ್ನ ಹೇಳಿ. ನೀವು ಎಸ್ಡಿಪಿಐ ಮುಖಂಡರು ಈಗ ಮಾತಾಡ್ತಾ ಇರೋದು ಅವರ ಅಧ್ಯಕ್ಷರು ಕೊಟ್ಟಿರುವಂತ ಹೇಳಿಕೆಗೆ ಅವ್ರ ಸಮರ್ಥನೆ ಅವರು. ಈಗ ಸಂಘರ್ಷ, ಹುತಾತ್ಮ ಏನ್ ಶಬ್ದ ಅದು? ಯಾತಕ್ಕೆ ಅದು? ನೀವು ಮಸೀದಿ ಉಳಿಸಿ ನೋಡ. ನಾವು ಕಾನೂನು ಪ್ರಕಾರ ಹೋರಾಟ ಮಾಡಿ ಅದನ್ನ ಮಂದಿರವನ್ನ ಮಾಡಿ ತೋರಿಸ್ತೇವೆ ನಾವು. ಮುತಾಲಿಕ್ ಅವರು ನನ್ನ ತಾಕತ್ ಬಗ್ಗೆ ಮಾತಾಡಬಾರ್ದು. ನಿಮ್ಗೆ ಗೊತ್ತಾಗಿದೆ ನನ್ನ ತಾಕತ್ತೇನು ಅಂತ. ನನ್ನ ತಾಕತ್ತೆಲ್ಲ ಮಾತಾಡಬೇಡಿ. 30,000 ದೇವಸ್ಥಾನಗಳನ್ನು ವಾಪಸ್ ತಗೋತೀವಿ. ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೊಂಡು ತಗೋತೇವೆ ನಾವು. ನಿಮ್ಮ ತಾಕತ್ತು ತಡೆಯು ನೋಡೋಣ. ಮುತಾಲಿಕ್ ಅವರೇ, ನನ್ನ ತಾಕತ್ ಬಗ್ಗೆ ಮಾತಾಡಬೇಡಿ. ಗೊತ್ತಾಗಿದೆ ನಿಮ್ ತಾಕತ್ ಏನು ಅಂತ. 2 ನಿಮಿಷ ನನ್ನ ಎದುರುಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಫೋನ್ ಓಡೋಗ್ತೀರಿ, ಬಿಡಿ. ಅದ್ರ ಬೇಡ. ಇಲ್ಲಿ ಏನೋ ಒಂದು ದೇಶದ್ರೋಹಿ ಸಂಘಟನೆ ಇದೆಯಲ್ಲ, ಆ ಸಂಘಟನೆಗೆ ಚಾಲೆಂಜ್ ಹಾಕ್ತಾ ಇದ್ದೀನಿ, ಸವಾಲು ಹಾಕ್ತಾ ಇದ್ದೀನಿ. ಆಯ್ತು, ಹಾಕೊಳ್ಳಿ. ನನಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈ ಬಾಬರಿ ಮಸೀದಿ ಕೆಡೋದಾಗ ಅವ್ರನ್ನ ಹುತಾತ್ಮರು ಅಂತ ಮೊನ್ನೆ ಕರೆದ್ರಲ್ವಾ, ಆ ಹುತಾತ್ಮಕ್ಕೆ ಅರ್ಥ ಏನು? ಈಗ ಬಾಬರಿ ಮಸೀದಿ ಕೆಡವಿದ್ದು ಹುತಾತ್ಮರು ಅಂತ ಕರೆದ್ರಲ್ಲ ಇಬ್ರು ಸಹೋದರರನ್ನ. ಹುತಾತ್ಮರ ಅವರು ಈಗ ಅರ್ಥ ಏನು ಕೇಳ್ತೀವಿ. ತ್ಯಾಗ ಮಾಡಿದ್ದಾರೆ. ಮಸೀದಿಗೋಸ್ಕರ ಅಲ್ಲ, ದೇವಸ್ಥಾನಗೋಸ್ಕರ, ರಾಮನಿಗೋಸ್ಕರ ತ್ಯಾಗ ಮಾಡಿದ್ದಾರೆ. ಆ ದೇವಸ್ಥಾನ ಹೊಡೆದಿದ್ದು ಯಾರು? ಕೊಡ್ತಾ ಇದ್ದಾರೆ. ಮುತಾಲಿಕ್ ಸರ್ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ತಮ್ಮ ಸ್ಟೇಟ್ಮೆಂಟ್ ಅನ್ನ. ಧನ್ಯವಾದಗಳು ರಿಪಬ್ಲಿಕ್ ಅನ್ನ ಜೊತೆ ಮಾತನಾಡಿದ್ದಕ್ಕೆ. ಭಾಸ್ಕರ್ ಪ್ರಸಾದ್ ಅವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ನೀವು ಬಹಿರಂಗವಾಗಿ ಕೊಟ್ಟಿರುವಂತ ಹೇಳಿಕೆಯನ್ನೇ ಸಮರ್ಥನೆ ಮಾಡ್ಕೊಳ್ತೀರಾ ಅಂದ್ರೆ, ದೇಶಕ್ಕಾಗಿ ಹೋರಾಡಿ ದೇಶದ ಉಳಿವಿಗಾಗಿ ಹೋರಾಡ್ತಾ ಇದ್ದೀವಿ ಅಂತವ್ರನ್ನ ಹುತಾತ್ಮರು ಅಂತ ಕರಿತೀವಿ ಅಂದ್ರೆ ನಾವು ಒಪ್ಕೊಳ್ತೀವಿ ಸರ್. ಈ ಕಾನೂನು ಹೋರಾಟ ನಡೀತಾ ಇದ್ದಂತ ಹೊತ್ತಲ್ಲಿ ನಾವು ಸಂಘರ್ಷ ಮಾಡೋಣ, ಅದ್ರಲ್ಲಿ ನೀವು ಹುತಾತ್ಮರಾಗಿ ಜೈಲಿಗೆ ಹೋಗಿ ಅಂದ್ರೆ ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಂಸದ DK ಸುರೇಶ್ ಅವರು ದೇಶ ವಿಭಜನೆ ಬಗ್ಗೆ ಮಾತಾಡಿದಾಗೂ ನಾವು ಪ್ರಶ್ನೆ ಮಾಡಿದ್ದೀವಿ. ಬಹಿರಂಗವಾಗಿ ನೀವು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟಾಗ ಪ್ರಶ್ನೆ ಮಾಡೋ ಹಕ್ಕು ನಮ್ದು. ಪ್ರಶ್ನೆ ಮಾಡಿದ್ದೀವಿ. ದಿಕ್ಕು ತಪ್ಪಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಾ, ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರಾ ಅನ್ನೋದು ಇಡೀ ಜನ ನೋಡಿದ್ದಾರೆ. ನಿಮ್ಮ ಮಾತುಗಳನ್ನ ಯಾರು ಸರಿ ತಪ್ಪು ಅನ್ನೋದನ್ನ